ನೀವು ನಮ್ಮ ಪ್ರತಿನಿಧಿ ಶರತ್ ಮೆಟ್ರೋ ಪ್ರಯಾಣಿಕರ ಜೊತೆ ಕೆಲವೊಂದಷ್ಟು ಅವರ ನೋವುಗಳೇನು ಎಲ್ಲವನ್ನ ಕೂಡ ಕೇಳ್ಕೊಂಡು ಬಂದಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕೆ ಸೆಂಟ್ರಲ್ ಕಾಲೇಜ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ನಮ್ಮ ಜೊತೆಗೆ ಇಬ್ರು ದಂಪತಿಗಳಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್ ನಮಸ್ತೆ. ಈಗ ಮೆಟ್ರೋದಲ್ಲಿ ತಾವು ಈಗಷ್ಟೇ ಬಂದಿದ್ದೀರಾ, ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ತುಂಬಾ ಜಾಸ್ತಿ ಆಯ್ತು. ಇನ್ಮೇಲೆ ಬರಕ್ಕೆ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡೇ ಬಂದ್ವಿ ಈಗ. ಏನ್ ಅನಿಸ್ತಾ ಇದೆ? ಅದು ಕೂಡ 40% ಗಿಂತ ಜಾಸ್ತಿ ಏರಿಕೆ ಮಾಡಿರೋದು. ನೀವು ಎಲ್ಲಿಂದ ಬಂದ್ರಿ? ಎಷ್ಟು ದುಡ್ಡು ಕೊಡ್ತಾ ಇದ್ರಿ ಮುಂಚೆ, ಇವಾಗ ಎಷ್ಟು ಕೊಟ್ಟಿದ್ದೀರಾ? ಏನಾಗಿದೆ? ನಾವು ಬೈಯಪ್ಪನಹಳ್ಳಿಯಿಂದ ಇಲ್ಲಿಗೆ ಬರ್ತಾ ಇದ್ವಿ. 25 ಇದ್ದಿದ್ದು ಇವಾಗ 45 ಆಗಿದೆ. ತುಂಬಾನೇ ಜಾಸ್ತಿ ಆಯ್ತು. ಇದು ಅನ್ಯಾಯ. ಇದು ಸರಿ ಅಲ್ಲ ಅಂತ ನಾವ್ ಹೇಳ್ತಿರೋದು. ಬಸ್ ರೇಟ್ ಜಾಸ್ತಿ ಮಾಡಿದ್ರು, ಈಗ BMRCL ಇಂದ ಇದು ಮೆಟ್ರೋ ರೇಟ್ ಕೂಡ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ ಸರ್ಕಾರಕ್ಕಾಗಿರ್ಬೋದು ಅಥವಾ BMRCL ಗಾಗಿರ್ಬೋದು, ಏನ್ ಹೇಳ್ತೀರಾ? ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತೀವಿ. ಕಾಂಗ್ರೆಸ್ ಬಂದೇ ಈ ತರ ಆಗಿದೆ. ಅದು ಎಲ್ಲಾ ಜಾಸ್ತಿ ಮಾಡಿದ್ರೆ ಈ ತರ ಚೆನ್ನಾಗಿರಲ್ಲ. ಯಾರಿಗೂ ಫ್ರೀ ಹೋಗುತ್ತೋ ಗೊತ್ತಿಲ್ಲ, ನಮಗಂತೂ ಏನು ಬರಲ್ಲ. ದುಡ್ಡು ಮಾತ್ರ ಹೋಗ್ತಾ ಇದೆ ಅಷ್ಟೇ ನಮ್ದು. ಸರ್ ನಿಮ್ಮ ಹೆಸರು, ನೀವೇನ್ ಹೇಳ್ತೀರಾ? ರವಿಕುಮಾರ್ ಅಂತೇಳಿ. ಈಗ ಎಲ್ಲಾ ಕಡೆಗೂ ಯಾವ್ದೇ ಫೀಲ್ಡ್ ತಗೊಂಡ್ರು GST ಮಾಡ್ಬೇಕಂದ್ರೆ ಪಬ್ಲಿಕ್ಗೆ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿ ಪಡೆದು ಮಾಡ್ತಾರೆ. ಇವ್ರು ಮಾಡಿದ ಏಕಾಏಕಿ 5% ಮಾಡ್ಲಿ 10% ಮಾಡ್ಲಿ ಎಷ್ಟೇ ಮಾಡ್ಲಿ ಅದು ರಿವ್ಯೂಸ್ ನೋಡ್ಕೊಂಡು ಮಾಡ್ಬೇಕಾ? ಒಂದೇ ಸರಿ 50% ಜಾಸ್ತಿ ಮಾಡಿದ್ರೆ ಹೊರೆ ಯಾರಿಗಾಗುತ್ತೆ? ಈಗ ಮಾಡಿರೋದು ಎಲ್ಲ ಫೆಸಿಲಿಟಿ ಪಬ್ಲಿಕ್ಸ್ ಮಾಡಿ ಇದು ಒಂದೇ ಸರಿ ಇಷ್ಟು ಜಾಸ್ತಿ ಮಾಡಿದ್ರೆ ಪಬ್ಲಿಕ್ಗೆ ಅನ್ಯಾಯ ಮಾಡ್ದಂಗೆ ಆಯ್ತು, ಮತ್ತೆ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದಂಗೆ ಆಯ್ತು. ಧನ್ಯವಾದಗಳು ಸರ್. ಇನ್ನೊಬ್ರು ಕೂಡ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದಿದ್ದೀರಾ? ಈ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಸರ್, myself Ashok Seth. I am a regular traveler from Baipanhalli to this Central College. Earlier I was used to pay 26 rupees 60 paisa. Now they have charged me 45 rupees. Yesterday night when I went back, they charged 47.50 rupees. It means more than 70%, not 40%. I was saying you are asking they have increased 40%. No, 70 to 80% they have increased. This is not justified. Not justified. We are very much upset with this hike. Very unfair. Thank you, sir. ಇದು ಸ್ಥಳೀಯರಾಗಿರ್ಬೋದು, ಹಾಗೆ ಸಾರ್ವಜನಿಕರ ಅಭಿಪ್ರಾಯ. ಕೇವಲ 40% ಮಾತ್ರ ಅಲ್ಲ, ಕೆಲವು ಕಡೆ 70%, 80% ಕೂಡ ಈ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ. 40% ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೆಲವು ಭಾಗದಲ್ಲಿ ಮಾತ್ರ 40% ಇದೆ, ಆದ್ರೆ ಕೆಲವೊಂದು ಕಡೆ 70%, 80% ತನಕ ಕೂಡ ಈ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ. ಇದರಿಂದ ನಮ್ಗೆ ಪ್ರಯಾಣಕ್ಕೆ ಕಷ್ಟ ಆಗ್ತಾ ಇದೆ ಎನ್ನುವಂತ ಒಂದು ಮಾತುಗಳನ್ನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಕೇಳಿಸ್ಕೊಳ್ತಾ ಇದ್ರಿ ನೀವು, ಮೆಟ್ರೋ ಪ್ರಯಾಣಿಕರ ನೋವನ್ನ ನಾಟ್ ಜಸ್ಟಿಸ್ ಅಂತ ಹೇಳ್ತಾ ಇದ್ರು ಪ್ರಯಾಣಿಕರು. ಅಂದ್ರೆ ಬೆಂಗಳೂರು ಸಂಸದರು 3 ಜನ ಇದ್ದೀರಾ, ಈ ಅನ್ಯಾಯ ನಿಮಗೆ ಕಾಣಿಸ್ತಾ ಇಲ್ವಾ ಅಂತ. ಕೇಂದ್ರದ ಸಮಿತಿ ಅವೈಜ್ಞಾನಿಕ ರೇಟ್ ರೂಲ್ಸ್ ಅನ್ನ ನೀವೇನಾದ್ರೂ ನೋಡಿದ್ದೀರಾ? ಹಾಗಾದ್ರೆ ಸಂಸದ್ರೆ, ನೀವು ಕೇಂದ್ರದ ಸಮಿತಿಯ ಅವೈಜ್ಞಾನಿಕ ರೇಟ್ ರೂಲ್ಸ್ ಇದೆಯಲ್ಲ, ನೋಡಿದ್ದೀರಾ? ಅಬ್ಬಬ್ಬ, ಮೆಟ್ರೋ ದರ ಏರಿಕೆಯ ಚಾರ್ಟ್ ಅನ್ನಾದ್ರೂ ಒಂದ್ಸರಿ ನೋಡಿದೀರಾ ಅಂತ. 28 ಶಾಸಕರಿದ್ದೀರಾ, ಎಲ್ಲಿದ್ದೀರಾ ನೀವೆಲ್ಲ? ಚಳಿಗೆ ರಗ್ಗು ಹೊದ್ದು ಮಲ್ಕೊಂಡಿದ್ದೀರಾ ಅಂತ. ಇನ್ನು ಮೆಟ್ರೋ ಮರಣ ಶಾಸನ ಬರ್ದಿದೆ, ಈಗಾದ್ರೂ ಎದ್ದೇಳಿ, ಎಚ್ಚರಗೊಳ್ಳಿ ಅಂತ. 10 ಅಲ್ಲ 20 ಅಲ್ಲ, 50% 100% ದರ ಏರಿಕೆಯಾಗಿದೆ. ದೇಶದಲ್ಲೇ ಬೆಂಗಳೂರು ಮೆಟ್ರೋ ರೈಲು ದುಬಾರಿ ಆಗಿರೋದು, ಅದು ಕೂಡ ಬಲು ದುಬಾರಿ ಅಂತಾನೆ ಹೇಳ್ಬಹುದು. ಇನ್ನು ಬೆಂಗಳೂರಿನ ಸಂಸದರು ಹೇಳ್ಕೊಳ್ಳೋದಕ್ಕೆ ಮಾತ್ರ 3 ಜನ ಇದ್ದಾರೆ. ಯಾವುದಕ್ಕೂ ಈ ಅವೈಜ್ಞಾನಿಕವಾಗಿ ರೇಟ್ ರೂಲ್ಸ್ ನೋಡಿದ್ದೀರಾ ಅಂತ. ಯಾಕಂದ್ರೆ ನೀವು ಮೆಟ್ರೋದಲ್ಲಿ ಓಡಾಡ್ತಿರೋ ಇಲ್ವೋ ಮತ್ತೊಂದು, ಆದರೆ ಓಟ್ ಹಾಕುವಂತಹ ಸಂದರ್ಭದಲ್ಲಿ ಮಾತ್ರ ಜನರ ಸಮಸ್ಯೆಗಳನ್ನ ಕೇಳೋದು. ನಾವು ಏನೇ ಆಗಲಿ ಬಗೆಹರಿಸ್ಬಿಡ್ತೀವಿ ಅಂತ ಆಶ್ವಾಸನೆಗಳನ್ನ ನೀಡ್ತಿರಲ್ಲ, ಸ್ವಲ್ಪ ಈ ಕಡೆ ಮುಖ ಮಾಡಿ ಅವೈಜ್ಞಾನಿಕ ರೇಟ್ ರೂಲ್ಸ್ ಅನ್ನ, ಜೊತೆಗೆ ಮೆಟ್ರೋ ದರ ಏರಿಕೆಯ ಚಾರ್ಟ್ ಇದೆಯಲ್ಲ, ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಸ್ವಾಮಿ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ನಿಮಗೇನು ಓಟ್ ಹಾಕಿರ್ತಾರೆ ನಂಬಿ, ಅವರ ಸಮಸ್ಯೆನ ನೀವೇ ಬಗೆಹರಿಸಬೇಕು. ಇನ್ನು 10 ಅಲ್ಲ 20 ಅಲ್ಲ, 50% 100% ದರ ಏರಿಕೆ ಆಗಿರೋದು. ಇನ್ನು ಬೆಂಗಳೂರಿನ ಸಂಸದರು ಸ್ವಲ್ಪ ಧ್ವನಿ ಎತ್ತಬೇಕು. ಕೇವಲ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗೆ ಅನ್ಯಾಯ ಆಗ್ತಾ ಇದೆ, ಜನಸಾಮಾನ್ಯರಿಗೂ ಕೂಡ ಅನ್ಯಾಯ ಆಗ್ತಾ ಇರುತ್ತೆ. ಇನ್ನು ಜಯನಗರದಿಂದ ಕೆಲವೊಂದಷ್ಟು ಪ್ರಯಾಣಿಕರನ್ನ ಮಾತಾಡಿಸೋಲಿ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ಮುಂದಾಗಿದ್ರು. ಬನ್ನಿ ನೋಡ್ಕೊಂಬರೋಣ.
ಇತ್ತೀಚೆಗಷ್ಟೇ BMRCL ಬೆಲೆ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೇವಲ 5% ಅಥವಾ 10% ಆಗ್ಲಿ ಬೆಲೆ ಏರಿಕೆ ಮಾಡಿಲ್ಲ, ಆದ್ರೆ BMRCL ಮಾಡಿರುವಂತದ್ದು 46%. ಇದರಿಂದ ಪ್ರಯಾಣಿಕರ ಮೇಲೆ ಹೊರೆ ಆಗ್ತಾ ಇದೆ. ಇದರ ಜೊತೆಗೆ ಮೊನ್ನೆ ಅಷ್ಟೇ ಮತ್ತು KSRTC ಮತ್ತು BMTC ಬೆಲೆ ಏರಿಕೆ ಮಾಡಿದ್ರು, ಪ್ರಯಾಣ ದರವನ್ನ ಏರಿಕೆ ಮಾಡಿದ್ರು. ಈಗ ನಮ್ಮ ಮೆಟ್ರೋದಲ್ಲೂ ಕೂಡ ಪ್ರಯಾಣ ದರವನ್ನ ಏರಿಕೆ ಮಾಡಿರುವಂತ ಸಾಕಷ್ಟು ಜನ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ತಾ ಇರಬಹುದು, ನಾನು ಜಯನಗರದ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಟ್ರಾಫಿಕ್ ಬಿಸಿಯಿಂದ ಬೇಸತ್ತಂತ ಜನರಿಗೆ ವೇಗವಾಗಿ ತಲುಪುವುದಕ್ಕೆ ನಮ್ಮ ಮೆಟ್ರೋ ಎಲ್ಲ ಸಹಾಯಕವಾಗಿತ್ತು. ಆದ್ರೆ ಇವತ್ತಿನ ದಿನ ಮೆಟ್ರೋ ದರ ಪ್ರಯಾಣ ದರವನ್ನ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಹ ಈಗಾಗಲೇ ತಮ್ಮ ಆಕ್ರೋಶವನ್ನ ಹೊರಹಾಕೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆಗೆ ಮೆಟ್ರೋ ಸ್ಟೇಷನ್ಗಳು ಖಾಲಿ ಹೊಡಿತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಯಾಣಿಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನೋ ಮೆಟ್ರೋ ದರ ಏರಿಕೆ ಆಗಿದೆ ಸರ್, ಏನ್ ಹೇಳ್ತೀರಾ? ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಏನೋ ಒಂದು 10% 5% ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಇವಾಗ ನೋಡಿ, ಒಂದಕ್ಕೆ ಡಬಲ್ ಕೊಡ್ತಾ ಇದೀವಿ ಇವಾಗ. ಸರ್, ಈಗ ನೀವು ಮುಂಚೆ ಎಷ್ಟು ಕೊಟ್ಟು ಹೋಗ್ತಾ ಇದ್ರಿ? ಅಲ್ಲ, ಇವಾಗ ಮುಂಚೆ ನೋಡಿ, ನಾವು ಇರೋದು ವಾಜರಳ್ಳಿಯಿಂದ ಎಷ್ಟು ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿಗೆ ಐ ಮೀನ್ 52 ಕೊಡ್ತಾ ಇದ್ವಿ, ಇವಾಗ 76 ಕೊಡ್ತಾ ಇದೀವಿ. ಅನ್ನೆಸರಿ ಪಬ್ಲಿಕ್ ಮೇಲೆ ಇದ್ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಒಂಥರ ಜಾಸ್ತಿ ಕೊಟ್ಟು ಓಡಾಡ್ದಂಗ ಆಗ್ತಾ ಇದೆ ಅಷ್ಟೇ. ನೀವೇನ್ ಹೇಳ್ತೀರಾ? ನೀವು ಸಹ ಮೆಟ್ರೋದಲ್ಲಿ ಓಡಾಡ್ತಾ ಇರ್ತೀರಾ, ಸೊ ಇವತ್ತು ಬೆಲೆ ಏರಿಕೆ ಆಗಿದೆ, ಇದರಿಂದ ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ? ನಮ್ಗೆ ಆಲ್ಮೋಸ್ಟ್ ಅದೇ 60 to 70% ಜಾಸ್ತಿ ಅನಿಸ್ತಾ ಇದೆ, ತುಂಬಾ ಜಾಸ್ತಿ. ಅಟ್ಲೀಸ್ಟ್ ಈಗ ಅವರು ಹೇಳ್ತಾರೆ 7 ವರ್ಷ ಆಯ್ತು ನಾವು ಮಾಡಿಲ್ಲ, ಇವಾಗ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅಟ್ಲೀಸ್ಟ್ 35% ಹಂಗ್ ಮಾಡಿದಿದ್ರೆ ಚೆನ್ನಾಗಿರೋದು. 30-35%, ಅದಕ್ಕಿಂತ ಜಾಸ್ತಿ ಅಂದ್ರೆ ತುಂಬಾನೇ ಹೊರೆ ಅನ್ಸುತ್ತೆ. ಒಟ್ಟಾರೆಯಾಗಿ BMRCL ನ ಈ ನಡೆಗೆ ಜನರು ಅಂದ್ರೆ ಪ್ರಯಾಣಿಕರು ತಮ್ಮ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಇದು ಕೇವಲ ಏನು ರಿಟೈರ್ಮೆಂಟ್ ಆಗಿರೋರ್ಗಾಗಿರ್ಬಹುದು, ವರ್ಕರ್ಸ್ ಗಳಿಗಾಗಿರ್ಬಹುದು, ವಿದ್ಯಾರ್ಥಿಗಳಿಗೆ ಆಗಿರ್ಬಹುದು, ಎಲ್ರಿಗೂ ಸಹ ಇದರಿಂದ ಸಮಸ್ಯೆ ಆಗುತ್ತೆ. ಸೊ 10% ಅಥವಾ 15% ಏರಿಕೆ ಮಾಡಿದ್ರು ನಮ್ಮ ಒಪ್ಪಿಗೆ ಇತ್ತು, ಸಮ್ಮತಿ ಇತ್ತು. ಆದ್ರೆ 46% ಮಾಡಿರೋದ್ರಿಂದಾಗಿ ಸಾಕಷ್ಟು ಹೊರೆ ನಮ್ಗೆ ಆಗ್ತಾ ಇದೆ. ದಯವಿಟ್ಟು BMRCL ಇದನ್ನ ಎಚ್ಚೆತ್ಕೊಂಡು ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಪ್ರಯಾಣಿಕರ ಒಂದು ಆಶೆ ಆಗಿರುವಂತದ್ದು. ಇನ್ನಾದ್ರೂ BMRCL ಯಾವ ನಡೆ ಮುಂದಂದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು. ಜನಸ್ನೇಹಿ ಅನ್ನುವಂತಹ ಮೆಟ್ರೋದಲ್ಲಿ ಜನಪ್ರತಿನಿಧಿಗಳು ಜನ ವಿರೋಧಿ ಮೆಟ್ರೋ ಪ್ರಯಾಣವನ್ನ, ಈ ದರವನ್ನ ಪ್ರಶ್ನಿಸಿ ಒಮ್ಮೆ. ನಿಮ್ಮನ್ನ ಗೆಲ್ಲಿಸಿದ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದಾರಲ್ಲ, ಅದನ್ನ ತಪ್ಪಿಸುವಲ್ಲಿ ಪ್ರಯತ್ನ ಪಡಿ ಒಮ್ಮೆ. ನಿಮ್ಮನ್ನ ಗೆಲ್ಲಿಸಿದ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಮೆಟ್ರೋದವರು, ಅದನ್ನ ತಪ್ಪಿಸಿ. ನೀವು ನಿಮ್ಮ ಸರ್ಕಾರಗಳನ್ನ ಪ್ರಶ್ನಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಎದುರಬಹುದು, ನಮಗಾಗ ಅನಿಸ್ತಾ ಇದೆ. ಆದ್ರೆ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರ ಪರವಾಗಿ ನಾವಿದ್ದೀವಿ. ನಮ್ಮ ಅಶ್ವವೇಗ ಚಾನಲ್ ಇದೆ, ಕೂಡಲೇ ನಮ್ಮ ಮೆಟ್ರೋ ಪ್ರಯಾಣ ದರ ಇಳಿಲೇಬೇಕು. ಅವೈಜ್ಞಾನಿಕ ರೇಟ್ ಹೈಕ್ ಏನ್ ಮಾಡಿದ್ದಾರೆ ಅದನ್ನು ವಾಪಸ್ ಪಡ್ಕೊಳ್ಳೇಬೇಕು.